ನಮಸ್ಕಾರ ಸ್ನೇಹಿತರೆ, SSP ಅಪ್ಡೇಟ್ಗೆ ಸ್ವಾಗತ. ಓಕೆ, ನಾನು ಹೇಳ್ತಿದ್ದೀನಿ SHP ಅಂತಂದು ಅಂದರೆ ಹಾಸ್ಟೆಲ್ಗೆ ಸಂಬಂಧಪಟ್ಟಾಗಿ ಮಾತಾಡ್ತಿದ್ದೀನಿ. ಈ 2 ಡೇಸ್ ಆಯಿತು ಯಾವುದೇ ರೀತಿ ಅದ್ರ ಬಗ್ಗೆ ಮಾತಾಡಿಲ್ಲ. ಯಾಕಂತಂದರೆ ಯಾವುದೇ ರೀತಿಯಾಗಿ ನಿಮಗೆ ಇನ್ಫಾರ್ಮೇಷನ್ ಅನ್ನೋದು ಬಂದಿದ್ದಿಲ್ಲ. ಈ ಹಿಂದೆ ನಾನು ನಾನೇ ಖುದ್ದಾಗಿ ಒಂದು ತಾಲೂಕು ಆಫೀಸ್ ಅಥವಾ ನಿಮ್ಮ ಕೇಸ್ BCM ಆಫೀಸ್ ಅಂತ ಏನು ಕರೀತಾರೆ ಅಲ್ಲಿ ಹೋಗ್ಬಿಟ್ಟು ಕೇಳಿದ್ದೆ. ನಿಮ್ಮ ಒಂದು ಅಂದರೆ ಪ್ರೊಫೆಷ್ನಲ್ ಕೋರ್ಸಸ್ತು ಲೈಕ್ ಈಗ ಯಾರೆಲ್ಲ ಸ್ಟೂಡೆಂಟ್ಸ್ ಈಗ ನರ್ಸಿಂಗ್, ಇಂಜಿನಿಯರಿಂಗ್, B ಫಾರ್ಮಾ, ಅಗ್ರಿಕಲ್ಚರ್, ವೆಟರ್ನರಿ ಅಂದರೆ ಈಗ ತಾನೇ KCT ಎಕ್ಸಾಮ್ ಬರೆದ್ಬಿಟ್ಟು ಬೇರೆ ಬೇರೆ ಕೋರ್ಸಸ್ ಎಲ್ಲ ಮಾಡ್ಕೊಂಡಿದ್ರು. ನೀವು ಹಾಸ್ಟೆಲ್ ಪ್ರೊಫೆಷ್ನಲ್ ಕೋರ್ಸಸ್ಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ರಿ, ಬಟ್ ಲಿಸ್ಟ್ ಅನ್ನೋದು ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರಿ. ಇವನ್ ಅದಕ್ಕೋಸ್ಕರ ಡೇಟು ಕೂಡ ಅನೌನ್ಸ್ಮೆಂಟ್ ಅಫಿಷಿಯಲ್ ನೋಟಿಫಿಕೇಶನ್ ಪ್ರಕಾರ 8/11/2024 ಬರಬೇಕಿತ್ತು. ಬಟ್ ಇದೇನಾಯ್ತು ಅಂದರೆ ಸ್ವಲ್ಪ ಡಿಲೇ ಆಯಿತು. ಸ್ವಲ್ಪ ಡೇಟ್ನ ಎಕ್ಸ್ಟೆಂಡೆಡ್ ಮಾಡ್ತಾರೆ, ಬಟ್ ಯಾವುದೇ ಥರನಾದ ಡೇಟ್ ಕನ್ಫರ್ಮೇಷನ್ ಡೇಟ್ನ ಎಕ್ಸ್ಟೆಂಡೆಡ್ ಅಂತ ಕೊಡಲ್ಲ. ಬಟ್ ಇನ್ನೂ 1-2 ಡೇಸ್ 3 ಡೇಸ್ ಅಥವಾ 1 ವೀಕಲ್ಲಿ ಅಪ್ಡೇಟ್ ಮಾಡ್ತೀವಿ, ಬಿಡ್ತೀನಿ ಅಂತ ಹೇಳಿದ್ರು. ಅದೇ ಥರನಾಗಿ ಇವತ್ತು ಬಂದುಬಿಟ್ಟು ಟ್ಯೂಸ್ಡೇ. ನಿನ್ನೆ ಮಂಡೇ ಅಲ್ವಾ, ಸೊ ಹಂಗಾಗಿಬಿಟ್ಟು ನಿನ್ನೆ ಭಾಳಷ್ಟು ತಾಲೂಕುಗಳಲ್ಲಿ ಏನಪ್ಪ ಅಂತಂದರೆ BCM ಹಾಸ್ಟೆಲ್ ಸೆಲೆಕ್ಷನ್ ಲಿಸ್ಟ್ ಅನ್ನೋದು ಪ್ರಕಟ ಆಗೈತೆ. ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗ್ಬಿಟ್ಟು ಫಸ್ಟ್ ಬಂದಿದೆಯಲ್ಲ ತಿಳ್ಕೊಬೇಕಾಗುತ್ತೆ. ನೀವು ಮೊದಲು ಏನಪ್ಪ ಅಂತಂದರೆ ನಿಮಗೆ ನೋಡಿರಿ, ನೀವು ಆನ್ಲೈನಲ್ಲಿ ಚೆಕ್ ಮಾಡ್ತೀರಂತಂದರೆ ಕೆಲವೊಂದು ಟೈಮ್ ಅದು ಏನಪ್ಪ ಅಂತಂದರೆ ಇನ್ನೂ ಕೂಡ ಅಪ್ಡೇಟ್ ಆಗಿರಲ್ಲ. ಯಾವ ರೀತಿ ಚೆಕ್ ಮಾಡೋದು ಈಗಾಗಲೇ ಹೇಳಿದ್ದೆ ನಾನು. ಇದೇ SSP ಪೋರ್ಟಲ್ ಬಂದುಬಿಟ್ಟು ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತ ಏನು ಕಳಿಸಿ ಪೋಸ್ಟ್ ಮೆಟ್ರಿಕ್ ಒಂದು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡು SSP ID ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಮುಂದೆ ಹಾಕ್ಕೊಂಡ್ರೆ ಬರುತ್ತೆ. ಬಟ್ ಇನ್ನೂ ಕೂಡ ಕೆಲವೊಂದು ಟೈಮ್ ಅಪ್ಡೇಟ್ ಆಗಿರಲ್ಲ ಇಲ್ಲಿ. ಸೊ ದಟ್ಸ್ ವೈ ಇದೇನಪ್ಪ ಅಂದರೆ ಇಲ್ಲಿ ಕರ್ನಾಟಕದಾದ್ಯಂತ ಸಡನ್ನಾಗಿ ಒಂದೇ ದಿನಕ್ಕೆ ಬರ್ತಾರೆ ಅಂತಂದರೆ ಯಾಕೆ ನೀನು ಇದು ತಾಲೂಕು ಮಟ್ಟ ಅಂತ ಹೇಳಿದೆ. ನಾನು ಪದೇ ಹೇಳ್ತಿದ್ದೀನಿ, ತಾಲೂಕು ಮಟ್ಟದಲ್ಲಿ ಆ ಒಂದು ತಾಲೂಕಲ್ಲಿ ಎಷ್ಟು ಹಾಸ್ಟೆಲ್ಸ್ಗಳಿರ್ತವೆ. ಇನ್ ಕೇಸ್ ಭಾಳಷ್ಟು ಹಾಸ್ಟೆಲ್ ಇತ್ತು ಅಂತಂದರೆ ಬೇಗನೆ ಲಿಸ್ಟ್ ಬಿಡ್ತಾರೆ. ಇನ್ ಕೇಸ್ ಸ್ವಲ್ಪ ಹಾಸ್ಟೆಲ್ ಇರ್ತಾವೆ. ಲೈಕ್ ಒಂದು ಎಕ್ಸಾಂಪಲ್, ಈಗ ಯಾವುದಾದ್ರು ಒಂದು ತಾಲೂಕನ್ನ ತೊಗೋರಿ ಅಥವಾ ಬೆಂಗಳೂರಲ್ಲಿ ಒಂದು ಯಾವುದಾದ್ರೂ ಅಥವಾ ಯಾವುದಾದ್ರು ಕಡೆ ಅಂತ ತಗೋರಿ, ಅಲ್ಲಿ ಒಂದು ತಾಲೂಕು ತೊಗೊಂಡ್ರೆ ಅಲ್ಲಿ ಸುಮಾರು ಒಂದು ಭಾಳಷ್ಟು ಹಾಸ್ಟೆಲ್ಸ್ಗಳು ಬರ್ತವೆ. ಸೊ ಅಂಥ ಒಂದು ಅಂದರೆ ಪ್ಲೇಸಲ್ಲಿ ಏನು ಮಾಡ್ತಾರೆ, ಬೇಗನೆ ಮಾಡ್ತಾರೆ, ಅಲಾಟ್ಮೆಂಟ್ ಮಾಡ್ತಾರೆ. ಯಾವ ರೀತಿ ಬೇಸ್ ಮೇಲೆ ಹೇಳ್ತಿ ಬರ್ತಾರೆ ಅಂತ ಹೇಳ್ಬೋದು. ನೋಡಿ, ಇನ್ ಕೇಸ್ ಈಗ ನಮ್ಮ ಒಂದು ಸೈಡ್ ಉತ್ತರ ಕರ್ನಾಟಕ ಸೈಡ್ ಏನಪ್ಪ ಅಂದರೆ ಹಾಸ್ಟೆಲ್ಸ್ಗಳು ಕಡಿಮೆ ಸಿಗ್ತವೆ. ಒಂದು ಎಕ್ಸಾಂಪಲ್ ನಮ್ಮದೇ ಒಂದು ಡಿಸ್ಟ್ರಿಕ್ಟ್ ತೊಗೊರಿ, ಯಾವುದಾದ್ರು ಒಂದು ಇಲ್ಲಿ ಡಿಸ್ಟ್ರಿಕ್ಟ್ ಪ್ರೊಫೆಷನಲ್ ಕೋರ್ಸಸ್ ಹುಡುಗರಿಗೆ ಇಲ್ಲ ಹುಡುಗಿರ್ದು ಅಷ್ಟೇ ಇದೆ. ಸೊ ಹುಡುಗಿರು ಇದ್ರೂ ಕೂಡ ಅಲ್ಲಿ ಸೀಟ್ ಎಷ್ಟಿತ್ತು ನೋಡ್ಕೊತಾರೆ. ಇನ್ ಕೇಸ್ ಭಾಳಷ್ಟು ಇರಲಿಲ್ಲ ಅಂತಂದರೆ ಸ್ವಲ್ಪ ಡಿಲೇ ಮಾಡ್ತಾರೆ. ಅಂದರೆ ಸೀಟ್ನಲ್ಲಿ ಯಾವಾಗ ತುಂಬಬೇಕು, ಎಷ್ಟು ದಿನ ತುಂಬಬೇಕು ಅಂತಂದು. ಸೊ ಈ ಒಂದು ಟೈಮಲ್ಲಿ ನಿಮಗೆ ನೋಡಿ ಸಡನ್ನಾಗಿ ಎಲ್ಲ ಟೈಮು ಒಂದೇ ಟೈಮ್ ಬಿಡಲ್ಲ. ನಿನ್ನೆನೂ ಕೂಡ ಬಿಟ್ಟಿದ್ರು, ಇವತ್ತು ಕೂಡ ಕೆಲವೊಂದಿಷ್ಟು ತಾಲೂಕಲ್ಲಿ ಬಿಟ್ಟಿದ್ದಾರೆ. ಅದು ಯಾವ ರೀತಿ ಅಂತಂದರೆ ಆನ್ಲೈನ್ ಚೆಕ್ ಮಾಡ್ಕೊಳಕ್ಕಂದ್ರೂ ಬರಲ್ಲ. ನೀವು ಹೋಗ್ಬಿಟ್ಟು ಖುದ್ದಾಗಿ ನಿಮ್ಮ ತಾಲೂಕು ಆಫೀಸ್ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿರೋ, ನೀವು ಯಾವ ಒಂದು ತಾಲೂಕಲ್ಲಿದ್ರೋ ಅಥವಾ ನೀವು ಯಾವ ಹಾಸ್ಟೆಲ್ಸ್ಗೆ ಹಾಕಿದ್ರೋ ಆ ಹಾಸ್ಟೆಲ್ಸ್ ಎಲ್ಲನೂ ಕೂಡ ಯಾವ ಒಂದು BCM ಆಫೀಸ್ಗೆ ಸಂಬಂಧಪಡುತ್ತೋ ಆ ಒಂದು ಆಫೀಸ್ ಮುಂದ್ಗಡೆ ಹೋಗಿಬಿಟ್ಟು ಹಚ್ಚಿರ್ತಾರೆ. ಅವರು ಹಚ್ಚಿರ್ತಾರೆ. ಆ ಒಂದು ಲಿಸ್ಟಲ್ಲಿ ನಿಮ್ಮ ಏನಾದರೂ ಹೆಸರಿತ್ತಂದರೆ ನೀವು ಹಾಸ್ಟೆಲ್ಗೆ ಹೋಗ್ಬೋದು. ಇನ್ ಕೇಸ್ ಇನ್ನೂ ಕೂಡ ಹಚ್ಚಿಲ್ಲ ಬರ್ತಾರೆ ಅಂತಂದರೆ ಇನ್ನೂ ಕೂಡ ಲಿಸ್ಟ್ ಬಿಟ್ಟಿರಂತ ಅರ್ಥ. ನಮಗೆ ಗೊತ್ತಿರೋ ಪ್ರಕಾರ ನೋಡಿ, ನಿನ್ನೆಯಿಂದ ಅಲಾಟ್ಮೆಂಟ್ ಮಾಡ್ತಿದ್ರೆ ಅಂದರೆ ನಿನ್ನೆಯಿಂದ ಹಾಸ್ಟೆಲ್ ಸೆಲೆಕ್ಷನ್ ಬಿಡ್ತಿದ್ರೆ ಇದು ಒಂದೇ ದಿನಕ್ಕೆ ಬರೋದಲ್ಲ, ಒಂದು ಎಕ್ಸಾಕ್ಟ್ ಇಂಥ ಟೈಮ್ಗೆ ಬರುವಂಥದ್ದಲ್ಲ. ಇನ್ನೂ ಕೂಡ ಮೇ ಬಿ ಕೆಲವೊಂದಿಷ್ಟು ಹುಡುಗರಿಗೆ ನೆಕ್ಸ್ಟ್ ವೀಕ್ ಆಗ್ಬೋದು, ಅಥವಾ ಕೆಲವೊಂದಿಷ್ಟು ಹುಡುಗರು ಇನ್ನೂ ಒಂದು 15 ದಿನ ಲೇಟ್ ಆಗ್ಬೋದು. ಕೇಳ್ಕೊಂಬನ್ನಿ. ನೀವು ಹೆಂಗಿದ್ರು ಇಲ್ಲಿ ಜಸ್ಟ್ ಬರೀ ಆನ್ಲೈನ್ ನೋಡ್ಕೊಂಡ್ರೆ ಇದು ಹಾಸ್ಟೆಲ್ಗೆ ಸಂಬಂಧಪಟ್ಟ ಇದು ಯಾವುದೇ ರೀತಿ ಆನ್ಲೈನ್ ಬರೀ ನೀಡಲ್ಲ. ಸೊ ಹಂಗಾಗ್ಬಿಟ್ಟು ಆಫ್ಲೈನ್ ಹೋಗ್ಬೇಕಾಗುತ್ತದೆ. ಒಂದು ಟೈಮ್ ಕೇಳ್ಕೊಂಬನ್ನಿರಿ ಯಾವ ಬರುತ್ತೆ ಅಂತಂದು. ಆವಾಗವಾಗ ಅವರು ಸ್ವಲ್ಪ ಕಾಂಟ್ಯಾಕ್ಟಲ್ಲೂ ಕೂಡ ಇರಿ. ಯಾಕಂತಂದರೆ ಇದು ಹಾಸ್ಟೆಲ್ದು ಸ್ವಲ್ಪ ಬೇಗನೆ ಸಡನ್ನಾಗಿ ಬಗೆಯೋರೋದಲ್ಲ. ಯಾಕಂದರೆ ಇಲ್ಲಿ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಕುಂದರೆ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಬೋದು. ಅದು ಯಾವ ರೀತಿ ಅಂದರೆ ವರ್ಷನ್ ಯಾವ ರೀತಿ ಅಂತಂದ್ರೆ ಒಂದು ಟೈಮಿಗೆ ಬಿಟ್ಬಿಡ್ತಿದ್ರು, ಆ ಟೈಮಲ್ಲಿ ಎಲ್ಲನೂ ಕೂಡ ಚೆಕ್ ಮಾಡ್ಕೊತಿದ್ರು. ಬಟ್ ಇವಾಗ ಏನಪ್ಪ ಆಗ್ತಿದೆ ಅಂತಂದರೆ ಇವಾಗ ಸ್ವಲ್ಪ ಡಿಲೇ ಮಾಡೋದು ಅಂದರೆ ಆಫ್ಲೈನ್ನ ಬೇಗ ನಡೆದ್ಬಿಟ್ಟು ಸ್ವಲ್ಪ ಅಪ್ಡೇಟ್ ಮಾಡೋಕ್ಕೆ ಲೇಟ್ ಮಾಡ್ತಾಯಿದ್ದಾರೆ. ಇವಾಗ ನೋಡಿ, ನಿನ್ನೆ ಹಾಸ್ಟೆಲ್ ಸೆಲೆಕ್ಷನ್ ಆದ್ರದ್ದು ಕೂಡ ಇನ್ನೂ ಯಾವುದೇ ರೀತಿಯಾಗಿ ಅಪ್ಡೇಟ್ ಆಗಿಲ್ಲ ಕೆಲವೊಂದಿಷ್ಟು ಹುಡುಗರು. ಇದೊಂದು ಅಪ್ಡೇಟ್ ಆಗಿತ್ತು ಹಾಸ್ಟೆಲ್ಸ್ ಬಗ್ಗೆ ಎಲ್ಲ ಹುಡುಗರು ಕೇಳ್ತಿದ್ರಿ. ಆ್ಯಂಡ್ ಇನ್ನೂ ಒಂದೇನಂದರೆ SC ಸ್ಟೂಡೆಂಟ್ಸ್ ಇನ್ನೂ ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋರು ಅಂತಂದರೆ ಆಗ್ಬೋದು. 30/11/2024 ಟೈಮ್ ಇದೆ. ನಿಮ್ಮದು ಮೈನಾರಿಟಿ ಸ್ಟೂಡೆಂಟ್ಸ್ ಅಂತ ಮುಗಿದಿದೆ. ಆ್ಯಂಡ್ BCM ಅಂದರೆ OB ಸ್ಟೂಡೆಂಟ್ ಕೂಡ ಈಗ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಆ್ಯಂಡ್ OB ಅಂದರೆ ನೀವು BCM ಹಾಸ್ಟೆಲಲ್ಲಿ ಕೂಡ ನೀವು SST ಹುಡುಗರು ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ. ಆ್ಯಂಡ್ ಮೈನಾರಿಟಿ ಸ್ಟೂಡೆಂಟ್ಸ್ ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ. ನಿಮಗೂ ಕೂಡ ಇಂತಿಷ್ಟು % ಅಂತ ಇರ್ತಾವೆ. ವೇಟ್ ಮಾಡಿ. ನಿಮ್ಮ ಒಂದು ತಾಲೂಕು ಆಫೀಸಲ್ಲಿ ಸಾಧ್ಯ ಆದಷ್ಟು ಹೋಗಿಬಿಟ್ಟು ಕೇಳ್ಕೊರಿ. ಸರಿನಾ? ಇದಿಷ್ಟು ಮಾಹಿತಿಯಾಗಿತ್ತು. ಯಾಕಂದರೆ ಹುಡುಗರು ಭಾಳಷ್ಟು ಕೇಳಿದ್ರೆ ಅಣ್ಣ ಹಾಸ್ಟೆಲ್ಸ್ ಲಿಸ್ಟ್ ಬಿಟ್ಟಿದ್ದಾರೆ ಅಂತ ನಿಜಾನ ಅಂತಂದು ನೀವು ನನಗೆ ಕೇಳೋ ಬದಲು ನಿಮ್ಮ ನಿಯರ್ ಇರುವಂಥದ್ದು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅವರು ಇದ್ರತ್ರ ಅವ್ರಿಗಾದ್ರೂ ಕೇಳ್ಕೊಂಬರಕ್ಕೆ ಹೇಳಿ. ಯಾಕಂದರೆ ನಿಮ್ಮ ಒಂದು ತಾಲೂಕು, ಯಾಕಂದರೆ ಕರ್ನಾಟಕದಲ್ಲಿ ಭಾಳಷ್ಟು ತಾಲೂಕು ಇರ್ತವೆ. ಎಲ್ಲೆಲ್ಲ ಅಂತ ನಮ್ಮ ಒಂದು ಸರೌಂಡಿಂಗ್ ಒಂದು 3 to 4 ತಾಲೂಕಲ್ಲಿ ನಮಗೆ ಗೊತ್ತಿರ್ತದೆ, ಕೇಳ್ಕೊಬೋದು. ಬಟ್ ಇಡೀ ಕರ್ನಾಟಕಕ್ಕೆ ಎಲ್ಲ ಕಡೆ ನಮಗೆ ಗೊತ್ತಿರಲ್ಲ. ಸೊ ಯಾಕಂದರೆ ಇದೊಂದು ಕರ್ನಾಟಕ ಎಲ್ಲ ಕಡೆನೂ ಒಂದು ಲಿಸ್ಟ್ ಬರಲ್ಲ. ಆ ಒಂದು ತಾಲೂಕಿಗೆ ಮಾತ್ರ ಸೀಮಿತ ಆಗಿ ಬರ್ತದೆ. ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಅಪ್ಡೇಟ್ ಬಂದರೆ ವಾಟ್ಸಪ್ ಚಾನಲ್ ತಿಳಿಸ್ತಿರ್ತೀನಿ. ಅಲ್ಲಿವರೆಗೆ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.